ಇದು ನೀವು ನೋಡ್ತಾ ಇರೋ ವಿಡಿಯೋ ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋದ್ರಿಂದ ನಿಮಗೆ ಯಾವ ವಿಡಿಯೋ ಅಂತ ಗೊತ್ತಾಗಿರುತ್ತೆ. ಮಂತ್ರಾಲಯ. ಸೊ ನಾವು ಮಂತ್ರಾಲಯಕ್ಕೆ ಹೊರಟಿದ್ದು ಯಾಗಂಟಿಯಿಂದ ಮಂತ್ರಾಲಯಕ್ಕೆ ಹೊರಟ್ವಿ. ಯಾಗಂಟಿಯಿಂದ ಮಂತ್ರಾಲಯಕ್ಕೆ 4 hours ಜರ್ನಿ. ಸೊ ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟೊತ್ತಿಗೆ ಮಂತ್ರಾಲಯನ 9 o'clock ಆಗಿತ್ತು. ಸೊ ಒಂದು 8:40 to 9 ಆಗಿತ್ತು ಕಂಪ್ಲೀಟಾಗಿ. ಇದು ಇವಾಗ ಏನು ತೋರಿಸ್ತಾ ಇದ್ದೀನಿ ಆ ವಿಡಿಯೋ ಮಂತ್ರಾಲಯದಲ್ಲಿ ಇದ್ದೀವಿ ಆಲ್ರೆಡಿ. ಫುಲ್ ದೇವಸ್ಥಾನದ ಹತ್ರ ಹೋಗಿಲ್ಲ, ಬಟ್ ಇಲ್ಲೇ ನೋಡ್ಕೊತಾ ಇದ್ದೀವಿ ರೂಮ್ನ. ಸೊ ನೀವು ನೋಡ್ತಾ ಇರಬಹುದು, ನಮಗೆ ನಾವೆಲ್ಲೂ ಬೇರೆ ಕಡೆ ಹುಡ್ಕೋಕ್ಕೆ ಹೋಗಲಿಲ್ಲ. ಸಿಕ್ಕಿದ್ದು ಅಂದರೆ ಆನ್ ದ ವೇ ಸಿಕ್ತು ರೂಮು. ಸೊ ಆ ರೂಮಲ್ಲೇ ಹೋಗಿ ಉಳ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಮಾತಾಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫುಲ್ ವಿಡಿಯೋನ. ಸೊ ಹಾಯ್, ವೆರಿ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಆಲ್ರೆಡಿ ರೂಮಿಂದ ರೆಡಿಯಾಗಿ ಇವಾಗ ನನ್ನ ಫೇವ್ರೇಟ್ ದೇವಸ್ಥಾನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾನು ಬಂದಿರೋದು ಫಸ್ಟ್ ಟೈಮ್, ಬಟ್ ಆ ದೇವ್ರನ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನನ್ನ ಅಪ್ಪನ ಕಣ್ಣು ತುಂಬಿಸ್ಕೋಬೇಕು ಅಂತ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ. ಫುಲ್ ಕಂಪ್ಲೀಟ್ ದೇವಸ್ಥಾನದ ವಿಡಿಯೋನ ತೋರ್ಸೋಕ್ಕಾಗಲ್ಲ, ಅಂದರೆ ಗರ್ಭಗುಡಿ ತೋರ್ಸೋಕ್ಕಾಗಲ್ಲ, ನಿಮಗೂ ಗೊತ್ತಿರುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಬನ್ನಿ, ಲೆಟ್ಸ್ ಗೋ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಎಂಥ ಅರ್ಥಗರ್ಭಿತವಾದ ಲೈನ್ ಅಲ್ವಾ. ಸೊ ಮಂತ್ರಾಲಯನ ನೋಡೋಕ್ಕೆ ಪುಣ್ಯ ಮಾಡಿರಬೇಕಂತೆ ಅಂತ ದೊಡ್ಡವ್ರು ಹೇಳ್ತಾಯಿದ್ರು. ಇವಾಗ ನನಗೆ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂದ ತಕ್ಷಣ ನಾವು ಯಾರೂ ಹೋಗೋಕ್ಕಾಗಲ್ಲ. ಎಕ್ಸಾಂಪಲ್, ಇವಾಗ ಒಂದು 2 years ಬ್ಯಾಕು ಚಂದು ಕೂಡ ಹೇಳಿದರು ಹೋಗೋಣ ಮಂತ್ರಾಲಯಕ್ಕೆ ರೆಡಿಯಾಗಿರೋ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ಆವಾಗ ನನಗೆ ರಾಯರ ಮೇಲೆ, ಅಂದರೆ ನಾನಷ್ಟು ರಾಯರನ್ನ ನಂಬಿರಲಿಲ್ಲ. ಅದಾದಮೇಲೆ ನನಗೆ ಆಲ್ಮೋಸ್ಟು ಕಾರಣಾಂತರಗಳಿಂದ ನಾನು ಅವತ್ತೂ ಹೋಗೋಕ್ಕಾಗಲಿಲ್ಲ. ಮತ್ತಂದರೆ ಟ್ರಿಪ್ಪೇ ಕ್ಯಾನ್ಸಲ್ ಆಗೋಯಿತು ಬೇಡ ಅಂತ ಹೇಳಿಬಿಟ್ಟು. ಅದಾದಮೇಲೆ ಹೋಗಬೇಕು ಅಂತ ಅಂದ್ಕೊಂಡ್ರೂ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟು ನಾನು ಕಂಪ್ಲೀಟಾಗಿ ಅವ್ರನ್ನ ತುಂಬ ನಂಬಿ ಪ್ರತಿ ಗುರುವಾರನೂ ನಾನು ರಾಯರನ್ನ ಪೂಜೆ ಮಾಡ್ತೀನಿ. ತುಂಬಾ ಭಕ್ತಿ ಶ್ರದ್ಧೆಯಿಂದ ಮಾಡ್ತೀನಿ. ಅದು ಹೇಳ್ತೀನಿ ಏನಕ್ಕೋಸ್ಕರ ಅಂತಂದರೆ, ಏನೂ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ರಾಯರನ್ನ ನಂಬಬೇಕು. ಮತ್ತು ಅವ್ರ ಪವಾಡಗಳನ್ನ ಕೇಳಿದೆ, ಹೀಗೆ ಯೂಟ್ಯೂಬಲ್ಲಿ ಅವ್ರದ್ದು ಪವಾಡಗಳನ್ನೆಲ್ಲ ಕೇಳಿದೆ. ಏನೋ ನನಗೆ ಗೊತ್ತಿಲ್ಲದಂಗೆ ನಾನು ಅವ್ರನ್ನ ನಂಬ್ತಾ ಬಂದೆ. ಸೊ ನನಗೆ ಏನೇ ನೋವಾದರೂ ಅಥವಾ ನಂಗೆ ಏನೇ ಖುಷಿಯಾದರೂ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ಕೊತೀನಿ. ಆವಾಗ ನನ್ನ ಮನ್ಸಿಗೆ ಸಮಾಧಾನ ಸಿಗುತ್ತೆ. ಸೊ ಅವತ್ತೊಂದಿನ ನಾನು ಹೀಗೆ ರಾಯರ ಹತ್ರ ಹೋಗ್ಬಿಟ್ಟು ಕೇಳಿದೆ. ಅದು ರೀಸೆಂಟಾಗೆ ಕೇಳಿದ್ದು, ರಾಯರೇ ನಿಮ್ಮನ್ನ ನೋಡ್ಬೇಕು, ನಾನು ನಿಮ್ಮನ್ನ ದರ್ಶನ ಮಾಡಬೇಕು, ನಾನು ನಿಮ್ಮ ಬೃಂದಾವನಕ್ಕೆ ಬರಬೇಕು, ಕರೆಸ್ಕೊಳ್ಳಿ ರಾಯರೇ ನನ್ನನ್ನು ಅಂತ ಹೇಳಿದ್ದು. ಆಲ್ಮೋಸ್ಟು 1 ತಿಂಗಳೊಳಗಡೆ, 1 ತಿಂಗಳಲ್ಲ 20 days ಒಳಗಡೆ, 1 ತಿಂಗಳೊಳಗಡೆ ನನಗೆ ರಾಯರು ಅವರ ಸನ್ನಿಧಾನಕ್ಕೆ ನನ್ನನ್ನು ಕರೆಸ್ಕೊಂಡ್ರು. ಇವಾಗಂತೂ ಕಂಪ್ಲೀಟ್ಲಿ ಯಪ್ಪ, ರಾಯರು ನಿಜವಾಗ್ಲೂ ಇದ್ದಾರೆ, ಅವ್ರು ಎಲ್ಲೂ ಹೋಗಿಲ್ಲ, ಇದ್ದಾರೆ, ಬೃಂದಾವನದಲ್ಲೇ ಇದ್ದಾರೆ, ನಮ್ಮ ಮನಸ್ಸಲ್ಲಿದ್ದಾರೆ, ನಾವು ಏನು ನಂಬ್ತೀವಿ ಆ ಕೆಲಸದಲ್ಲಿ ಇದ್ದಾರೆ ಅನ್ನೋದು ನನಗೆ ಮತ್ತೆ ಪ್ರೂವ್ ಆಗೋಯಿತು. ಹೆಂಗೆ ಹೇಳಬೇಕಂತಲೇ ಗೊತ್ತಿಲ್ಲ ನನಗೆ. ಕೇಳ್ಕೊಂಡಿದ್ದು ಒಂದು ವಿತಿನ್ ಮಂತ್ ಒಳಗಡೆ ರಾಯರು ಬೃಂದಾವನಕ್ಕೆ ಅಂದರೆ ಮಂತ್ರಾಲಯಕ್ಕೆ ನನ್ನನ್ನು ಕರೆಸ್ಕೊಂಡ್ರು ಅವ್ರ ದರ್ಶನ ಮಾಡೋಕ್ಕೆ. ನಾನು ತುಂಬಾ ನಂಬಿದ್ದೀನಿ ರಾಯರನ್ನ. ಸೊ ಹಾಗಾಗಿ ನಾನು ಏನು ಹೇಳೋದು ಅಂತಂದರೆ, ಒಂದು ದೇವರು, ರಾಯರು ಅಂತಲ್ಲ, ಯಾವುದೇ ದೇವರಾಗಿರ್ಬೋದು, ಅವ್ರ ಮೇಲೆ ತುಂಬಾ ನಂಬಿ ಭಕ್ತಿಯಿಂದ ನಾವು ಅವ್ರನ್ನ ತುಂಬ ಧ್ಯಾನ ಮಾಡಿದ್ರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಖಂಡಿತವಾಗ್ಲೂ ಅವರು ನೆರವೇರಿಸ್ತಾರೆ. ಆದರೆ ಅದು ಒಳ್ಳೆ ರೀತಿಯಾಗಿರಬೇಕು ಅಷ್ಟೆ. ಸೊ ಒಳ್ಳೆ ರೀತಿಯಾಗಿ ಕೇಳಿಕೊಂಡ್ರೆ ಅವರು ನಮಗೆ ಒಳ್ಳೆ ರೀತಿಯಾಗಿಯೇ ಕರುಣೆನ ತೋರ್ತಾರೆ. ಇದಾದ ಮೇಲೆ ನಾವು ಹೆಂಗೆ ಮಂತ್ರಾಲಯಕ್ಕೆ ಹೊರಟ್ವಿ ಅಂತ ಹೇಳ್ತೀನಿ. ಸೊ ನಾವು ಪ್ಲ್ಯಾನ್ ಆಗಿತ್ತು ಮಂತ್ರಾಲಯ ಹೋಗೋಣ ಅಂತ ಅಂದ್ಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಟ್ರೈನಲ್ಲಿ ಟಿಕೆಟ್ ಎಲ್ಲ ನೋಡಿದ್ವಿ, ಆಲ್ರೆಡಿ ಬುಕ್ ಆಗೋಗಿತ್ತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಕಾರಲ್ಲಿ ಹೊರಟ್ವಿ. ನಮ್ಮ ಕಾರಲ್ಲೇ ನಾವು ಹೊರಟ್ವಿ. ನೈಟಲ್ಲ, ಬೆಳಗಿನ ಜಾವ ಹೊರಟಿದ್ದು ನಾವು. ಮನೆಯೆಲ್ಲ ಬಿಟ್ಟಿದ್ದು ಒಂದು 5 o'clock ಆಗಿತ್ತು. ಅದಕ್ಕಿಂತ ಮುಂಚೆ ನಾವು, ಅಂದರೆ ನಮ್ಮದು ಪ್ಲ್ಯಾನ್ ಇದ್ದಿದ್ದು ವೀಕೆಂಡ್ಸಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಪ್ಲೇಸ್ನ ವಿಸಿಟ್ ಮಾಡಿದ್ದು ಯಾಗಂಟಿ ಅಂತ. ಅಂದರೆ ಮಂತ್ರಾಲಯಕ್ಕೂ ಮುಂಚೆ ಯಾಗಂಟಿ ಅನ್ನೋ ಪ್ಲೇಸ್ ಬರುತ್ತೆ.
ಸೊ ಯಾಗಂಟಿಗೆ ಹೋದ್ವಿ. ಆ ವಿಡಿಯೋಸ್ನು ಕೂಡ ನಾನು ನೆಕ್ಸ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಗಂಟಿ ವಿಡಿಯೋಸು. ಅದಂತೂ ಬ್ಯೂಟಿಫುಲ್ ಪ್ಲೇಸಸ್ಸು, ಫುಲ್ ಕಲ್ಲಿಂದನೇ ಆಗಿರೋದು. ಎಷ್ಟು ಗುಹೆಗಳಿದೆ ಅಂತ ಅಂದರೆ, ಮತ್ತು ತುಂಬಾ ಚೆನ್ನಾಗಿದೆ ಯಾಗಂಟಿ ಪ್ಲೇಸು. ಆಂಧ್ರ ಪ್ರದೇಶದಲ್ಲಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನಾದರೂ ನಿಮಗೆ ಮಂತ್ರಾಲಯಕ್ಕೆ ಪ್ಲ್ಯಾನ್ ಮಾಡೋಂಗಿದ್ರೆ ಬೇಕಿದ್ರೆ ನೀವು ಈ ಥರನೂ ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ಇನ್ ಬಿಟ್ವೀನ್ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಇನ್ ಬಿಟ್ವೀನ್ ನಾವು ಯಾವುದೂ ನೋಡೋಂಥ ಪ್ಲೇಸ್ಗಳು ಸಿಗಲ್ಲ. ಸೊ ಹಾಗಾಗಿ ನಾವು ಯಾಗಂಟಿ ಅಂದರೆ ಮಂತ್ರಾಲಯನೇ ಬೇರೆ ಡೈರೆಕ್ಷನ್ ಬರುತ್ತೆ, ಯಾಗಂಟಿನೇ ಬೇರೆ ಡೈರೆಕ್ಷನ್ ಬರುತ್ತೆ. ಬಟ್ ಅಲ್ಲೂ ವಿಸಿಟ್ ಮಾಡಿ ಯಾಗಂಟಿಯಿಂದ ಮಂತ್ರಾಲಯ 3.5 hours ಆಗುತ್ತೆ. ಸೊ ನಾವೆಲ್ಲ ನಿಲ್ಲಿಸಿ ನಿಧಾನಕ್ಕೆಲ್ಲ ಹೋಗ್ತೀವಿ ಅಂದರೆ ಒಂದು 4 hours ಜರ್ನಿ ಆಗುತ್ತೆ ಯಾಗಂಟಿಯಿಂದ ಮಂತ್ರಾಲಯಕ್ಕೆ. ಸೊ ಬೆಂಗಳೂರಿಂದ ಮಂತ್ರಾಲಯ ಆಲ್ಮೋಸ್ಟ್ 9 hours ಜರ್ನಿ ಇರುತ್ತೆ. ಸೊ ಹಾಗಾಗಿ ಯಾಗಂಟಿ ಎಲ್ಲ ನೋಡಿಕೊಂಡು ನಾವು ಮಂತ್ರಾಲಯನ ನೈಟ್ ರೂಮ್ ತೊಗೊಂಡು ರೂಮಲ್ಲಿ ಸ್ಟೇ ಆಗಿ ಮಾರನೇ ಬೆಳಗ್ಗೆ ಎದ್ದು ನಾವು ರಾಯನ ದರ್ಶನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದೇ ಪ್ಲ್ಯಾನ್ ಪ್ರಕಾರನೇ ನಾವು ಮಂತ್ರಾಲಯ ತಲುಪಿದಾಗ ನೈಟ್ ಆಗಿತ್ತು, ಆಲ್ಮೋಸ್ಟು 9 o'clock ಆಗಿತ್ತು. ನಾವು ರೂಮ್ ಕೂಡ ಬುಕ್ ಮಾಡಿರಲಿಲ್ಲ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅಂದರೆ ಸೇಮ್ ಇದೇ ವ್ಲಾಗಲ್ಲಿ ನಾವು ಮಾಡಿರೋಂಥ ರೂಮ್ ಕೂಡ ನಾನು ತೋರಿಸ್ತೀನಿ. ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋನ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಮಂತ್ರಾಲಯಕ್ಕೆ ಬಂದ್ವಿ. ಬೆಳಗ್ಗೆ ದರ್ಶನ ಆಲ್ಮೋಸ್ಟು ಒಂದು 9 ಗಂಟೆಗೆ ಹೋದ್ವಿ ದರ್ಶನಕ್ಕೆಲ್ಲ. ಬೆಳಗ್ಗೆ 9 ಗಂಟೆಗೆ ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಎಷ್ಟು ಬಿಸಿಲಿತ್ತು ಅಂತಂದರೆ ಇನ್ನೇನಾದರೂ ಅದೇ ಅನ್ಕೊತಾ ಇದ್ವಿ, ಇನ್ನೇನಾದರೂ ಮಂತ್ರಾಲಯಕ್ಕೆ ಬೇಸಿಗೆ ಕಾಲದಲ್ಲಿ ಬಂದುಬಿಟ್ಟಿದ್ರೆ, ಅಂದರೆ ಅರೌಂಡ್ ಮಾರ್ಚ್ ಟೈಮಲ್ಲಿ ಏನಾದರೂ ಬಂದಿದ್ದರೆ ಇನ್ನು ಯಾವ ಥರ ಇರ್ತಿತ್ತು ಅಂತ. 9 ಗಂಟೆಗೇ 9ರಿಂದ 10 ಗಂಟೆಗೇ ಯಾವ ಥರ ಬಿಸಿಲಿತ್ತು ಅಂದರೆ, ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು 12-1 ಗಂಟೆಯಲ್ಲಿ ಬರೋವಂಥ ಬಿಸಿಲು ಅಲ್ಲಿ 9 ಗಂಟೆಗೆ ಬಂದಿತ್ತು. ಅಷ್ಟು ಬಿಸಿಲಿತ್ತು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಬಿಸಿಲಿದೆ ಅಂತ ನೀವು ನೋಡ್ಬೋದು. ಸೊ ಆಮೇಲೆ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಲ್ವ ನೋಡಿ, ಸೇಮ್ ರಾಯರ ಮೂಲ ಬೃಂದಾವನ ಅದು. ವಿಡಿಯೋಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೂಲ ಬೃಂದಾವನ ನೀವು ನೋಡ್ಬೋದು. ಇದು ಮಂತ್ರಾಲಯದಲ್ಲಿ ಅಂದರೆ ಬೃಂದಾವನದೊಳಗಡೆ ಹೋಗೋಕ್ಕೆ ಇರುವಂತಹ ಎಂಟ್ರೆನ್ಸು. ಆ ಕಡೆ ತೋರಿಸ್ತಾ ಇದ್ದೀನಲ್ಲ, ಆ ಗೇಟ್ ಬಂದು ಎಕ್ಸಿಟ್ ಗೇಟು, ಇದು ಬಂದು ಎಂಟ್ರೆನ್ಸು, ಅದು ಎಕ್ಸಿಟ್ಟು. ಸೊ ಕಂಪ್ಲೀಟು ಮೂಲ ಬೃಂದಾವನನ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಬಟ್ ಬೃಂದಾವನದ ಒಳಗಡೆ ಮಾಡಿರೋವಂಥ ಒಂದು 13 seconds ವಿಡಿಯೋ ಇದೆ. ಅಂದರೆ ರಾಯರನ್ನ ತೋರ್ಸೋಕ್ಕಾಗಲ್ಲ. ಬಟ್ ಅಲ್ಲಿ ರಾಯರ್ಗಿಂತ ಮುಂಚೆ ನಾವು ಒಬ್ಬರು ಗುರುಗಳನ್ನ ಫಸ್ಟು ನಾವು ಆ ಗುರುಗಳ ದರ್ಶನ ಮಾಡಿ ಆಮೇಲೆ ನಾವು ರಾಯರನ್ನ ದರ್ಶನ ಮಾಡಬೇಕಂತೆ. ಅವ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಅಂದರೆ ನಾವು ಏನು ಬೇಡ್ಕೊತೀವೋ ಅವ್ರ ಹತ್ರ ಬೇಡ್ಕೊಂಡ್ರೆ ಅವರು ರಾಯರ್ಗೆ ನಮ್ಮ ಕೋರಿಕೆ, ಅಂದರೆ ನಮ್ಮ ಏನು ಕೇಳ್ಕೊತಾ ಇದ್ದೀವಿ ನಮ್ಮ ಬೇಡಿಕೆನ ರಾಯರ್ಗೆ ತಲುಪಿಸ್ತಾರಂತೆ. ಸೊ ಹಾಗಾಗಿ ರಾಯರು ಬೇಗ ಅದನ್ನು ತಥಾಸ್ತು ಅಂತ ಹೇಳ್ತಾರೆ ಅನ್ನೋ ವಾಡಿಕೆ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ದೇವಸ್ಥಾನದ ಒಳಗಡೆ ಕಾಣಿಸ್ತಿರೋದು. ಸೊ ಎಷ್ಟು ದೊಡ್ಡ ಫ್ಯಾನ್ ಇತ್ತು ಅಂತಂದರೆ, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು, ಅಷ್ಟು ದೊಡ್ಡ ಫ್ಯಾನ್ ಇತ್ತು. ಅಲ್ಲಿ ನಾನು ಫೋಟೋ ತೋರಿಸ್ತಾ ಇದ್ದೀನಲ್ಲ, ಇದು ನಿಜವಾದ ರಾಯರ ಫೋಟೋ ಅಂತೆ. ಅಂದರೆ ಒಬ್ಬರ ಹತ್ರ ರಾಯರನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಅವ್ರ ಫೋಟೋನ ಬರ್ಕೊಡಿ ಅಂತ ಕೇಳಿದಾಗ ಆ ಫೋಟೋನ ಅವರು ರಾಯರು ಹೀಗೆ ಇರ್ಬೋದು ಅಂತ ಹೇಳಿ ಬರೆದಿರೋದು. ತುಂಬ ವರ್ಷ ಹಳೆಯ ಫೋಟೋ ಅದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಹೋಗಿರೋದು ಮಾಮೂಲಿ ಧರ್ಮ ದರ್ಶನಕ್ಕೆ ಹೋಗಿದ್ದು, ನಾವೇನು ಪೇ ಮಾಡಿ ಏನೂ ಹೋಗಲಿಲ್ಲ. ಮಂತ್ರಾಲಯದಲ್ಲಿ ಪೇ ಮಾಡಿ ಹೋಗೋಂಥ ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ರಶ್ ಏನು ಅಷ್ಟು ಇರೋದಿಲ್ಲ. ರಶ್ ಇದ್ರೂ ತುಂಬ ಚೆನ್ನಾಗಿ ರಾಯರ ದರ್ಶನ ಮಾಡ್ಬೋದು. ಅಂದರೆ ಇವಾಗ ಧರ್ಮಸ್ಥಳಕ್ಕೆ ಹೋಗಿರ್ಬೋದು ಅಥವಾ ತಿರುಪತಿಗೆ ಹೋಗ್ಬೋದು, ದೇವ್ರ ದರ್ಶನ ಮಾಡೋಕ್ಕೆ ಬಿಡೋದಿಲ್ಲ. ಇವಾಗ ನೀವು ನೋಡ್ತಾ ಇರೋವಂಥದ್ದು ಬೆಳ್ಳಿ ಆನೆ, ಫುಲ್ ಕಂಪ್ಲೀಟ್ ಸಿಲ್ವರ್ ಎಲಿಫೆಂಟ್ ಇದು. ನೋಡಿ, ನಾನು ನಿಮ್ಗೆ ಆವಾಗಲೇ ಹೇಳಿದೆ ಅಲ್ವಾ ಒಬ್ಬರು ಗುರುಗಳು ದರ್ಶನ ಮಾಡಬೇಕು ಅಂತ. ಇದೆ ಆ ಗುರುಗಳು, ತೋರಿಸ್ತಾ ಇದ್ದೀನಿ. ಅಲ್ಲಿ ನೆಕ್ಸ್ಟು ಮುಂದೆ ಇದೆಯಲ್ಲ ಒಂದು ಹೂ ಹಾರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ರಾಯರ ಬೃಂದಾವನ ಇರೋದು. ಆಲ್ಮೋಸ್ಟ್ ಇದು ನಾನು ಒಳಗಡೆ ತೋರಿಸ್ತಾ ಇರೋವಂತಹ ವಿಡಿಯೋ. ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಬೈದ್ಬಿಡ್ತಾರೆ ಅಂತ ಭಯ, ಮತ್ತು ರಿಸ್ಟ್ರಿಕ್ಷನ್ ಕೂಡ ಇದೆ. ಅದು ಗೊತ್ತಿದ್ದು ಮಾಡೋದು ತಪ್ಪು ಅಂತ ಅನ್ನಿಸ್ತು. ಆದ್ರೂ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ನನ್ನ ವ್ಯೂಯರ್ಸ್ಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಮಾಡಿಕೊಂಡೆ. ಒಂದು 13 seconds ಇಲ್ಲ ಅನಿಸುತ್ತೆ, ಅಷ್ಟು ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ.
ಸೊ ಕಂಪ್ಲೀಟಾಗಿ ನೋಡ್ಬೋದು. ಇದು ಒಳಗಡೆ ಬಂದರೆ ಅಂದರೆ ಮಂತ್ರಾಲಯ ರಾಘವೇಂದ್ರ ದೇವಸ್ಥಾನದ ಒಳಗಡೆ ಇರುವಂತಹ ವಿಡಿಯೋ ಇದು. ಸೊ ಆಲ್ಮೋಸ್ಟ್ ಇದು ಬೃಂದಾವನ ಅಂತ ಏನು ಹೇಳ್ತಾರೆ, ಈ ಬೃಂದಾವನದ ಸುತ್ತ ನಾವು 3, 5, 9 ಪ್ರದಕ್ಷಿಣೆನ ಹಾಕಿದ್ರೆ ಎಲ್ಲ ದೇವರ ಸುತ್ತಲೂ ಪ್ರದಕ್ಷಿಣೆ ಹಾಕ್ತೀವಂತೆ. ಅಂದರೆ ರಾಯರ ಹತ್ರ ಎಲ್ಲ ದೇವರು ಇದ್ದಾರೆ. ಗಣೇಶ ಇರಬಹುದು, ತಿರುಪತಿ ತಿಮ್ಮಪ್ಪ ಇರ್ಬೋದು, ವಿಷ್ಣು ಇರ್ಬೋದು, ಪ್ರತಿಯೊಂದು ದೇವರು ರಾಯರು ಪ್ರತಿ ದೇವ್ರನ್ನ ತುಂಬಾ ನಂಬಿದ್ದಾರೆ. ರಾಯರು ಒಂಥರ ಹೆಂಗೆ ಅಂದರೆ ದೇವರು ಭಕ್ತರ ಮಧ್ಯೆ ಇರುವಂತಹವರು. ನಾವು ರಾಯರ ಹತ್ರ ಬಂದು ನಮ್ಮ ಕೋರಿಕೆನ ಕೇಳ್ಕೊತೀವಿ, ರಾಯರು ನಮ್ಮ ಪರವಾಗಿ ದೇವ್ರ ಹತ್ರ ಹೋಗಿ ಬೇಡ್ಕೊತಾರಂತೆ. ರಾಯರು ಬೇಡ್ಕೊಂಡ್ರೆ ದೇವರು ಯಾವತ್ತೂ ಇಲ್ಲ ಅನ್ನೋದೇ ಇಲ್ವಂತೆ. ಹಾಗಾಗಿ ರಾಯರ ಹತ್ರ ನಾವೇನು ಬೇಡ್ಕೊಂಡ್ರೂ ಆಗುತ್ತೆ ಅನ್ನೋದು. ಸೊ ಇದು ನೀವು ನೋಡ್ತಿದ್ದೀರಲ್ಲ, ಇದು ನಾವಿದ್ದಿದ್ದು ರೂಮ್. ಇದು ಬಂದು ನಾವು ರೂಮ್ಗೆ 2000 ಕೊಟ್ವಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು, ಬಟ್ ನಮಗೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ನಾವೇನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. 2000 ಕೊಟ್ವಿ, ಮಾಡ್ಕೊಂಡ್ವಿ. ವಿತ್ AC ರೂಮ್ ಇದು. ಸೊ ಓಕೆ ಅಂತ ಅನ್ನಿಸ್ತು, ನಾವೇನು ನೋಡೋಕ್ಕೆ ಹೋಗಲಿಲ್ಲ. ಸೊ ಐ ಹೋಪ್ ಕಂಪ್ಲೀಟ್ ಮಂತ್ರಾಲಯ ವಿಡಿಯೋನ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮತ್ತಿನ್ನೊಂದು ಸಲ ಹೋಗಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಥ್ಯಾಂಕ್ ಯು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಪೂರಕವಾಗಿ ದರ್ಶನ ಕಂಪ್ಲೀಟ್ ಆಯಿತು. ಸೊ ಆಲ್ಮೋಸ್ಟ್ 2 ಟೈಮ್ಸ್ ದರ್ಶನ ಮಾಡಿದ್ದು. ಅದಾದಮೇಲೆ ಇವತ್ತು ದ್ವಾದಶಿ ನಾವು ಹೋಗಿದ್ದು. ದ್ವಾದಶಿಲಿ ಸಪ್ತಮುದ್ರಾ ಅಂತ ಅಂದ್ಬಿಟ್ಟು ಗುರುಗಳು ಬಂದು ನಮಗೆ ಮಂತ್ರಾಕ್ಷತೆ ಕೊಡ್ತಾರೆ. ಸೊ ಒಂಥರ ಬ್ಲೆಸ್ಡ್ ಫೀಲಿಂಗ್ ಆಯಿತು, ಖುಷಿನೂ ಆಯಿತು. ನಿಜವಾಗ್ಲೂ ಸಾರ್ಥ ಅನ್ನಿಸ್ತಾ ಇದೆ ಈ ಕ್ಷಣದಲ್ಲಿ ನನಗಂತೂ. ಸೊ ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ವಿಡಿಯೋನ ನೋಡಿದ್ದಕ್ಕೆ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.